ಸುಬ್ಬಣ್ಣ ಸ್ವಲ್ಪ ಸಂಬಂಧಿಕ ಕೂಡ. ಆ ಸಂಬಂಧ ಮೇನ್ ಆಗಲೇ ಇಲ್ಲ. ನನಗೆ ಸಾಂಸ್ಕೃತಿಕ ಸಂಬಂಧ ಜಾಸ್ತಿ ಅಲ್ಲಿ ಒತ್ತು ಕೊಡ್ತು. ಹಾಗಾಗಿ ನಾನು ನೀನಾಸಂಗೆ ಹೋಗುವ ಸನ್ನಿವೇಶ ಆಯಿತು. 1984ರಲ್ಲಿ ಜನಸ್ಪಂದನ ಪ್ರಾಜೆಕ್ಟ್ ಶುರು ಆಯಿತು. ಅದು ಅಮೆರಿಕ ಫೋರ್ಡ್ ಫೌಂಡೇಶನ್ನಿಂದ ಇದಾಯಿತು. ಅದಕ್ಕೆ ಒಂದು ಬಸ್ಸು, ಕರ್ಟನ್ನು, ಮೈಕು, ಲೈಟು, ಟೆಕ್ನಿಷಿಯನ್ನು, ಆರ್ಟಿಸ್ಟು, ಹೀಗೊಂದು ತಂಡ ಆ ಊರಿಗೆ ಹೋಗಿ ಅಲ್ಲಿ ನಾಟಕ ಆಡಿಸುವ ಕ್ರಮ ಜನಸ್ಪಂದನ ಆಗಿದ್ದು 83ರಲ್ಲಿ. 84ರಲ್ಲಿ ಮಂಡ್ಯದಲ್ಲಿ ಅತುಲ್ ತಿವಾರಿ ಅವರು ಒಂದು ನಾಟಕ ತಗೊಂಡ್ರು. ಆಮೇಲೆ ಶಿವಮೊಗ್ಗದಲ್ಲಾಯಿತು. ಜೆ.ಸಿ. ನಾಯಕ ಅದಕ್ಕೆ ಲೈಟಿಂಗ್ ನಾನು ಪುರುಷೋತ್ತಮ ಮಾಡಿದಾಗ ಅದು ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಸುಬ್ಬಣ್ಣವರು ಇವನು ನಮ್ಮನ್ನು ಇನ್ನೂ ಹೆಚ್ಚು ಈ ಮನುಷ್ಯ ಏನೋ ಮಾಡ್ತಾರೆ, ಏನೋ ಕಸರತ್ತಿದೆ ಅನ್ನುವ ಗುರುತಿಗೆ ನಾನು ಅಲ್ಲಿ ಸೇರ್ಕೊಂಡೆ. 83ರಿಂದ ನಿರಂತರ 85ಕ್ಕೆ ತಿರುಗಾಟ, ನೀನಾಸಂ ತಿರುಗಾಟ ಶುರುವಾಯಿತು. 3 ತಿಂಗಳು ನಾವೆಲ್ಲ ಅಕ್ಷರ, ಕೃಷ್ಣಮೂರ್ತಿ KG, ಎಲ್ಲರೂ ಇದ್ವಿ ಆವಾಗ. ಈಗೇನು ತಿರುಗಾಟ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ, 1 ವರ್ಷ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ ಆಮೇಲೆ ಏನು ಮಾಡ್ತಾ ಇದ್ದಾರೆ. ನಾವು ಅವಾಗ ನಾವೇ 3 ತಿಂಗಳು ತಿರುಗಾಟ ಮಾಡಿದ್ವಿ. ಏನಾಗುತ್ತೆ ಅಂತ. ಈಗೇನಾಗ ಮೊಬೈಲ್ ಇರಲಿಲ್ಲ, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗಿಯೇ ಕಾಂಟ್ಯಾಕ್ಟ್ ಮಾಡಬೇಕಿತ್ತು. ಜನಸ್ಪಂದನದ ಮೂಲಕ ಸಂಸ್ಥೆಗಳ ಪರಿಚಯ ಆಗಿತ್ತು. ಬಹಳ ಮುಖ್ಯವಾಗಿ ತಿರುಗಾಟಕ್ಕೆ ತುಂಬಾ ಸಹಕಾರ ಆಗಿರೋದು ಜನಸ್ಪಂದನ ಪ್ರಾಜೆಕ್ಟ್. ತಿರುಗಾಟದ 85ರಿಂದ 2017ರವರೆಗೆ ನೀನಾಸಂ ತಿರುಗಾಟದ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿದೆ.